ನಾನೇನೋ ನನ್ನ ಮಗನ ಮದುವೆ ಆಗಿ ಬರೋಳಿಗೆ ಏನೂ ಗೊತ್ತಿರಲ್ಲ, ಅವಳೊಂದು ಸ್ವಲ್ಪ ಪೆದ್ದಿ ಆಗಿರ್ತಾಳೆ, ಅಡುಗೆನೂ ಬರಲ್ಲ, ಬೇರೇನೂ ಬರಲ್ಲ, ನಾನು ಹೇಳ್ಕೊಟ್ಟಂಗೆ ನಡ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡಿದ್ರೆ, ಅವಳು ನೋಡಿದ್ರೆ ನನಗಿಂತ ಜಾಣೆ. ನಮ್ಮ ಮನೆಯೆಲ್ಲ ಚೆನ್ನಾಗಿ ನೋಡ್ಕೊಂತಾಳೆ, ನನ್ನ ಮಗನೂ ಚೆನ್ನಾಗಿ ನೋಡ್ಕೊಂತಾಳೆ, ಅಡುಗೆನೂ ನನಗಿಂತ ಚೆನ್ನಾಗಿ ಮಾಡ್ತಾಳೆ, ಮನೇನೂ ನೀಟಾಗಿರ್ತಾಳೆ. ಮತ್ತೆ ಎಲ್ಲರೂ ಅವಳನ್ನೇ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದಾಗ ನಂಗೆ ಉರಿ ಅಲ್ವಾ. ಅದಕ್ಕೆ ಅವಾಗವಾಗ ಎಲ್ಲ ಕೆಲಸದಲ್ಲೂ ಮಿಸ್ಟೇಕ್ ಹುಡುಕಿ ಹುಡುಕಿ ನೀನು ತಪ್ಪು ನಾನೇ ಸರಿ, ನೀನು ತಪ್ಪು ನಾನೇ ಸರಿ, ನಿಂಗೇನು ಬರಲ್ಲ, ನಿಮ್ಮಮ್ಮ ನಿಂಗೇನು ಕಲಿಸಿಲ್ಲ ಅಂತ ಅವಾಗವಾಗ ಟಾಂಟ್ ಕೊಡ್ತಾ ಇರ್ತೀನಿ. ಅಲ್ಲ, ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಾಗಿಂದ ಅವಳೇನಾದರೂ ಫೋನ್ ಮಾಡಿದರೆ 2 ಗಂಟೆ ಮಾತಾಡ್ತಿರೋಣ ಅನ್ಸುತ್ತೆ. ಫೋನ್ ಇಡೋಕ್ಕೆ ಮನ್ಸಾಗಲ್ಲ. ಅದೇ ನನ್ನ ಸೊಸೆ ಏನಾದರೂ ಅವರಮ್ಮನ ಜೊತೆ ಮಾತಾಡ್ತಾ ಇರಲಿ, ನನಗೆ ಯಾವಾಗ ಅವಳು ಒಂದ್ಸಲ ಫೋನ್ ಇಡ್ತಾಳೋ ಅಂತ ಅನಿಸ್ತಿರುತ್ತೆ. ಒಂಥರ ಹೊಟ್ಟೆಲೆಲ್ಲ ಕೈ ಹಾಕಿ ಕಲಿಸ್ದಂಗಾಗುತ್ತೆ. ಹೊಟ್ಟೆ ಕಿಚ್ಚಂದ್ರೆ ಹೊಟ್ಟೆ ಕಿಚ್ಚಾಗುತ್ತೆ. ಅದು ಏನೋ ಗೊತ್ತೇ ಆಗಲ್ಲಪ್ಪ. ಮೊನ್ನೆ ಇದ್ದಕ್ಕಿದ್ದಂಗೆ ನನ್ನ ಮಗ ಬಂದ್ಬಿಟ್ಟು, ಅಮ್ಮ ನಾನು ನನ್ನ ಹೆಂಡತಿ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಇದ್ದೀವಿ, 3 ದಿನ ಮನೇಲಿ ಇರಲ್ಲಮ್ಮ ಅಂತ ಹೇಳ್ದ. ನಾನು ಬಿಟ್ಬಿಡ್ತೀನಿ ಹೋಗಕ್ಕೆ. ನಾನು ಆಯ್ತಪ್ಪ ಹೋಗ್ಬನ್ರಿ, ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಂತ ಹೇಳ್ಬಿಟ್ಟೆ. ಆದ್ರೆ ರಾತ್ರಿನೇ ಒಂದು ಪ್ಲಾನ್ ಮಾಡಿ, ಅಯ್ಯಯ್ಯೋ ನಂಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ, ಎಲ್ಲಾದ್ರೂ ತಗೊಂಡೋಗಿ ಅಡ್ಮಿಟ್ ಮಾಡಪ್ಪ ಅಂತ ನಾಟಕ ಮಾಡಿಬಿಟ್ಟೆ. ಅವಾಗ ಅವ್ರ ಟ್ರಿಪ್ಪು ಕ್ಯಾನ್ಸಲ್ ಆಯಿತು. ಆಮೇಲೆ ಸ್ವಲ್ಪ ಬೇಜಾರಾಯಿತು. ಆದರೂ ಈ ಥರ ಟ್ರಿಪ್ ಕ್ಯಾನ್ಸಲ್ ಮಾಡಿಸಿದ್ನಲ್ಲ ಅಂತ ಹಂಗೆ ಅಮೃತ ಕೊಡದಷ್ಟು ಖುಷಿ ಆಯ್ತು. ನನ್ನ ಮಗ ನನ್ನೂ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ಆದ್ರೆ ಅದೇನೋ ಗೊತ್ತಿಲ್ಲ, ನನ್ನ ಸೊಸೆನೇನಾದ್ರೂ ಚೆನ್ನಾಗಿ ನೋಡ್ಕೊಂಬಿಟ್ರೆ ಹೊಟ್ಟೆಲ್ಲ ಉರಿದು ಬಿಡುತ್ತೆ. ಯಾಕೋ ಗೊತ್ತಿಲ್ಲ.